ಎಲ್ಲರಿಗೂ ನಮಸ್ಕಾರ. ನಮ್ಮ ಆಯುರ್ಗ್ರಾಮ ಎಂಬ ಈ ಥೀಮು, ಈ ಒಂದು ನಮ್ಮ ಸೇವಾ ಕೈಂಕರ್ಯ, ಆರೋಗ್ಯವನ್ನು ಕಾಪಾಡಲಿಕ್ಕೆ ಜನಜಾಗೃತಿ ನೀಡಲಿಕ್ಕೋಸ್ಕರ ಇರುವುದು. ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ, ಇರಬೇಕು ಸರಿಯಾದ ದಿನಚರ್ಯೆ ಮಾಡಿ, ಬರದಿರಲು ರೋಗಗಳು, ಸರಿಯಾದ ರೀತಿಯಲ್ಲಿ ನಿನ್ನನ್ನು ಕಾಯ್ದುಕೊಳ್ಳೋದೀರ ತಮ್ಮ ಅಂತೇಳಿ. ನಿಮ್ಮನ್ನು ನೀವು ಕಾಯ್ದುಕೊಂಡಾಗ ಮಾತ್ರ ಯಾವುದೇ ರೋಗ ಬಾರದ ತಡೆಗಟ್ಟಬಹುದು. ಆರೋಗ್ಯ ಇಲ್ಲ ಅಂದರೆ ಯಾವುದೇ ರೀತಿಯ ಒಂದು ಸಂಪತ್ತು ಇದ್ದರೂ ಸಹ ನಿಮಗೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅನ್ನುವುದು ಎಂಥವನ್ನು ಹೇಳುವಂಥ ಮಾತು. ಇದಕ್ಕೆ ಒಂದಕ್ಕೆ ಜಾತಿ ಭೇದ ಇಲ್ಲ, ಇದಕ್ಕೊಂದಕ್ಕೆ ಅಂತಸ್ತಿನ ಭೇದ ಇಲ್ಲ, ಬಡವಾಗಿರ್ಬೋದು ಶ್ರೀಮಂತ ಆಗಿರ್ಬೋದು, ಇದಕ್ಕೊಂದಕ್ಕೆ ಅಂತ ಹೇಳ್ತೇವೆ ನಾವು ಸಮಾನತೆ ಇಲ್ಲ. ಹಾಗಾಗಿಯೇ ಇದನ್ನು ಬಾರದಂತೆ ಮಾಡಬೇಕಾದ್ರೆ ವೈದ್ಯರಿಗಿಂತಲೂ ಹೆಚ್ಚು ಮುಖ್ಯವಾದ ವೈದ್ಯರು ನಿಮಗೆ ನೀವೇ ವೈದ್ಯರಾಗಬೇಕು. ಹಾಗೆ ಆದಾಗ ಅಂದರೆ ಸೆಲ್ಫ್ ಮೆಡಿಕೇಷನ್ ಅಂತಲ್ಲ, ನಿಮಗೆ ನೀವು ಅರಿವು ಮೂಡಿಕೊಂಡು ರೋಗ ಬಾರದಂತೆ ಅಂತೀವಿ. ಅಂಥದ್ದಕ್ಕೆ ನಮ್ಮಂಥ ಈ ಸಂಸ್ಥೆಗಳಿಂದ ನಡೆಯುವ ಹಲವಾರು ಕ್ಯಾಂಪ್ ವಗೈರೆಗಳು ಯಾಕಂದರೆ ನಿಮಗೆ ಜನ ಜಾಗೃತಿ ಕೊಟ್ಟಿದೆ. ಹಾಗೆ ನಾವು ಸಹ ಇಲ್ಲಿ ಆಯುರ್ಗ್ರಾಮ ಅಂತ ಮಾಡಿದ್ದು, ನಮ್ಮ ಈ ಹತ್ತಿರದ ಒಂದು ಕೊಣಾಜೆ ಗ್ರಾಮವನ್ನು ಒಂದು ಅಡಾಪ್ಟ್ ಮಾಡಿ ನಿಮಗೆ ಇಲ್ಲಿಯ ಜನರಿಗೆ ಸಹ ಒಂದು ಹೆಚ್ಚಿನ ಪ್ರಯೋಜನ ಆಗುವ ಹಾಗೆ ಮಾಡೋ ದೃಷ್ಟಿಯಿಂದ ನಾವು ಒಂದು ವಾರದಿಂದ ಇದು ಮಾಡ್ತಾ ಇದ್ದೇವೆ. ಇನ್ನೂ ಸಹ ನಾವು ಮಾಡಲಿಕ್ಕಿದ್ದೇವೆ ಕಾರ್ಯಕ್ರಮಗಳನ್ನು. ಯಾಕಂದರೆ ನಮ್ಮ ಉದ್ದೇಶ ಅಂದರೆ ನಿಮಗೆ ಯಾವುದೇ ರೀತಿಯ ರೋಗ ಬಾರದ ಇರಲಿಕ್ಕೆ ನೀವು ತಿಳ್ಕೊಳ್ಬೇಕು ಅಂತೇಳಿ. ಹತ್ತಿರದಲ್ಲೇ ನಿಮ್ಮ ನೆಚ್ಚಿನ ನಮ್ಮ ಆಯುರ್ವೇದ ಆಸ್ಪತ್ರೆ ಇದೆ, ಕಣಚೂರು ಆಯುರ್ವೇದ ಆಸ್ಪತ್ರೆ, ಅಲೋಪತಿ ಆಸ್ಪತ್ರೆಯೂ ಇದೆ. ಎಲ್ಲ ರೀತಿಯ ಕಾಯಿಲೆಗಳಿಗೂ ನಾವು ಚಿಕಿತ್ಸೆ ಕೊಡ್ತೇವೆ. ನಿಮಗೊಂದು ತುಂಬ ರಿಯಾಯಿತಿ ದರಗಳಲ್ಲಿ ನಾವು ಒಂದು ಚಿಕಿತ್ಸೆಯನ್ನು ಮಾಡುವಂಥ ಒಂದು ಉದ್ದೇಶ ನಮಗಿದೆ. ಯಾಕಂದರೆ ಕಣಚೂರು ಮೋನುರವರಾಗಲಿ, ಅಬ್ದುಲ್ ರಹಮಾನ್ ಡೈರೆಕ್ಟರ್ ಅವರಾಗಲಿ ಭಾಳ ವಿಶಾಲ ಹೃದಯದವರು. ಅವರು ಬಡವರಿಗೆ ಬಹಳ ಎಂಥದ್ದು ರಿಯಾಯಿತಿಯಲ್ಲಿ ಇದು ಮಾಡಬೇಕು, ಪ್ರಯೋಜನ ಕೊಡಬೇಕು ಅಂತ ಹೇಳೋದನ್ನೇ ನಮಗೆ ಯಾವತ್ತೂ ಹೇಳ್ತಾ ಇರ್ತಾರೆ. ಯಾರನ್ನು ಕಡೆಗಣಿಸಬೇಕಿಲ್ಲ ಅಂತ ಒಂದು ಆಸ್ಪತ್ರೆ ನಿಮ್ಮ ಹತ್ರ ಇರುವಾಗ ನೀವು ಏನಾದರೂ ಅವಶ್ಯಕತೆ ಇದ್ದಾಗ ಕಾಯಿಲೆಗಳಿಗೆ ನೇರವಾಗಿ ನಿಮ್ಮಲ್ಲಿಗೆ ಬನ್ನಿ. ಹಾಗೆ ನಿಮಗೆ ಸಂಬಂಧಪಟ್ಟವರು ಯಾರಿದ್ದರೂ ಎಲ್ಲ ರೀತಿಯ ಕಾಯಿಲೆಗಳಿಗೂ ನಾವು ಚಿಕಿತ್ಸೆ ಕೊಡ್ತೇವೆ. ಅದು ಆಯುರ್ವೇದ ಅಂತ ಹೇಳಿಕೊಂಡು ಬರೀ ವಾತ ಅಂತಲ್ಲ, ಸರ್ಜರಿನೂ ಕೂಡ ಮಾಡ್ತೇವೆ. ನಾನೇ ಮೂಲವ್ಯಾಧಿ ಸಹ ಚಿಕಿತ್ಸೆ ಮಾಡ್ತೇನೆ. ಹಾಗೆಯೇ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಹೆಂಗಸರ ಕಾಯಿಲೆ ಇರ್ಬೋದು, ಕಣ್ಣಿನ ಕಾಯಿಲೆ ಇರ್ಬೋದು, ಕಣ್ಣು, ಕಿವಿ, ಮೂಗು, ಚರ್ಮ, ಹೀಗೆ ಸಕಲ ವಿಧವಾದ ಕಾಯಿಲೆಗಳಿಗೂ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಸಹ ಚಿಕಿತ್ಸೆ ಉಂಟು. ಪಂಚಕರ್ಮ ಹಾಗೆ ಹೀಗೆಲ್ಲ ಹೇಳ್ತಾರಲ್ಲ, ಟಿ ವಿಯಲ್ಲೆಲ್ಲ ತುಂಬ ಬರ್ತಾರೆ, ಅದೆಲ್ಲ ನಮ್ಮಲ್ಲಿ ಉಂಟು. ಎಷ್ಟೋ ಮಂದಿಗೆ ನಮ್ಮಲ್ಲಿ ಏನಿದೆ ಅಂತಲೇ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಈ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸಿದ್ದು. ನೀವೇನಿದ್ರು ನಿಮ್ಮ ಸಮಸ್ಯೆಯನ್ನು ಹೇಳಿ, ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಅನಂತರ ಮಾಡ್ತೇವೆ. ಬಂದಾಗ ನಿಮಗೆ ಬೇಕಾದ ರೀತಿಯ ಚಿಕಿತ್ಸೆಯನ್ನು ನಾವು ನಿರ್ಧಾರ ಮಾಡ್ತೇವೆ. ಅಂತಹ ಒಂದು ಸೌಲಭ್ಯವನ್ನು ನೀವೆಲ್ಲ ಬಳಸಿಕೊಳ್ಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಒಂದು ಪೀಠಿಕೆಯಾಗಿ ಒಂದೆರಡು ಮಾತನಾಡಿ ನಾನು ಸ್ವಾಗತ ಮಾಡುವ ಈ ರೀತಿಯಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ತುಂಬ ಊರ ಸಜ್ಜನರು ನೀವೆಲ್ಲ ಅಲ್ವಾ, ನೀವೆಲ್ಲ ಇದ್ದೀರಿ, ಆಶಾ ಕಾರ್ಯಕರ್ತೆಯರಿದ್ದಾರೆ, ಊರ ಪ್ರಮುಖರಿದ್ದೀರಿ, ಹಾಗೆ ಉಳಿದ ಇತರ ಸಾರ್ವಜನಿಕರಿದ್ದೀರಿ. ಮೇಲಾಗಿ ನಮಗೆ ಅಬ್ದುಲ್ ರಹಮಾನ್ ಅವರು ಮಂಗಳ ಗ್ರಾಮೀಣ ಯುವಕ ಮಂಡಲದ ಅಧ್ಯಕ್ಷರು ನಮಗೆ ಇವತ್ತಿಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ ಪ್ರಾಂಶುಪಾಲರು ಹೂಕೊಟ್ಟು ಕೊಡ್ತಾರೆ. ಹಾಗೆಯೇ ಅಚ್ಯುತ ಗಟ್ಟಿ ಕೊಣಾಜಿಯವರು ಸಿಂಡಿಕೇಟ್ ಸದಸ್ಯರು ನಮ್ಮ ಮಂಗಳೂರು ಮಹಾವಿದ್ಯಾಲಯ. ಅವರು ಸಹ ನಮಗೆ ಇವತ್ತು ವಿಶೇಷ. ನಮಗೆ ನೋಡಿ ಭಾಗ್ಯ ಏನಂದರೆ ದೊಡ್ಡ ದೊಡ್ಡ ಜನರು ನಮ್ಮ ಒಟ್ಟಿಗಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ವೈದ್ಯಕೀಯ
ಹಾಗೆಯೇ ಶರೀಫ್ ಕೋಡಿಜಾರ್ ಇವರು ನಮಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಇವರಿಗೂ ಸಹ ನಾನು ನಮ್ಮೆಲ್ಲರ ಪರ ಸ್ವಾಗತವನ್ನು ಬಯಸ್ತೇನೆ. ಕಾರ್ತಿಕ್ರವರವರಿಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ಅಬ್ದುಲ್ ರೆಹಮಾನ್ ಕೋಡಿಜಾಲ್, ಅಬ್ದುಲ್ ರೆಹಮಾನ್ ಕೋಡಿಜಾಲ್ರವರು ನಿಮಗೆ ಪರಿಚಯ ಇಲ್ಲ, ಹಾಗಾಗಿ ನಾವು ಹುಡುಕಬೇಕಾಗಿ ಬಂತು. ನೀವು ನಮಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೂ ಸಹ ನಾನು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಬ್ಬರು ರವೀಂದ್ರ ಬಂಗೇರಾರ್. ರವೀಂದ್ರ ಬಂಗೇರಾರವರು ಬ್ರಹ್ಮಶ್ರೀ ನಾರಾಯಣ ಗುರು ಸಭೆಯ ಅಧ್ಯಕ್ಷರ, ಮಾಜಿ ಅಧ್ಯಕ್ಷರು. ಅವರು ನೋಡಿ ನಮಗೆ ಭಾಗ್ಯ ಅಂದರೆ ಇಲ್ಲಿ ತುಂಬ ಜನರಿಗೆ ನಾವು ಉಪಕಾರ ಮಾಡುವಂಥ ಹೊರಟದ್ದಕ್ಕೆ ಸರಿಯಾದ ಒಂದು ಗ್ರೂಪ್ ನಮ್ಮ ಹತ್ರ ಇದೆ ಈಗ. ಹಾಗಾಗಿ ತಾವು ಮುಂದೆಯೂ ನಮ್ಮೊಟ್ಟಿಗೆ ಇರಬೇಕು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೊಟ್ಟರು ಸಹ ಅದಕ್ಕೆ ಮುಗಿಯುವುದಿಲ್ಲ. ಸದಾ ನಿಮಗೆ ಸ್ವಾಗತ ಅಂತ ಹೇಳ್ತಾರೆ. ನಿಮಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತ. ಸ್ಟೇಟ್ ಸರಿ ಸರಿ, ನನಗೆ ಹೊಸ ಪರಿಚಯ. ಹಾಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಆಯುರ್ವೇದ ಮೆಡಿಕಲ್ ಕಾಲೇಜ್ ಪ್ರಾಂಶುಪಾಲರು ವಿದ್ಯಾಪ್ರಭಾ ಅವರು, ಅವರಿಗೂ ಸಹ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೆ ನಮ್ಮ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಕಾರ್ತಿಕೇಯ ಪ್ರಸಾದ್, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮೆಲ್ಲರ ಹೆಸರು ಗೊತ್ತಿಲ್ಲ ಇದ್ದರು ನಿಮಗೆಲ್ಲರಿಗೂ ಸ್ವಾಗತ. ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷ. ಸರಿ, ಒಳ್ಳೆಯದಾಯಿತು. ಶಾಲೆಯ ಒಂದು ನಾವು ಶಾಲೆಯನ್ನು ಕಾಪಾಡುವವರು ಬೆಟರ್ಮೆಂಟ್ ಕಮಿಟಿಯವರು. ಹಾಗಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸುವರು ಅಂತ ನಿಮಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ನಮ್ಮ ಸ್ಟಾಫ್ಗಳಿದ್ದಾರೆ, ನಮ್ಮ ಲೆಕ್ಚರ್ಗಳು, ಅವರಿಗೂ ಸಹ ಶ್ರೀರಾಮ ಅಶ್ವಿನ್ ಎಲ್ಲ ಇದ್ದಾರೆ. ಹಾಗೆ ಆಶಾ ಕಾರ್ಯಕರ್ತೆಯರು ಇಲ್ಲದಿದ್ದರೆ ಯಾವುದೇ ಡೆವಲಪ್ಮೆಂಟ್ ಆಗುವುದಿಲ್ಲ. ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡುವವರು ಆಶಾ ಕಾರ್ಯಕರ್ತೆಯರು, ಅವರ ಆಶೆಯನ್ನು ಕೊಡುವವರು, ಬದುಕುವ. ಹಾಗಾಗಿ ನಿಮಗೂ ಸಹ ನಾನು ಸ್ವಾಗತಿಸ್ತೇನೆ. ಹಾಗೆ ಇವರೆಲ್ಲ ಇವರ ಪ್ರಮುಖರು ಅಂತ ಅಂದುಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಸ್ವಾಗತಿಸ್ತೇನೆ. ನಮ್ಮ ಮಕ್ಕಳು, ಬುದ್ಧಿ ಮಕ್ಕಳು, ನನ್ನ ಸ್ಟೂಡೆಂಟ್ಸ್ಗಳು, ಅವರಿಗೂ ಸಹ ನಾನು ಸ್ವಾಗತಿಸ್ತೇನೆ. ಅವರಿದ್ದರೆ ಮಾತ್ರ ಇಂಥದ್ದೆಲ್ಲ ಕಾರ್ಯಕ್ರಮ ಆಗ್ತದೆ. ಇನ್ನು ಮುಂದೆಯೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಮಕ್ಕಳೇ ಅಂತ ಹೇಳ್ತಾ ನಿಮಗೆ ಸ್ವಾಗತ ಕೋರಿ ಇನ್ನೊಂದೆರಡು ಮಾತುಗಳು ತಿಳಿಸ್ತೇನೆ.